ಇನ್ನು ಹಾವೇರಿಯಲ್ಲಿ ಹಿಂದೂ ಯುವತಿಯ ಹತ್ಯೆ ಆಗಿರುವಂತಹ ಕೇಸು, ಇದು ಕೊಲೆ ಮಾಡಿರಬಹುದು ಅನ್ನುವಂಥ ಆರೋಪ ಇತ್ತು. ಅದು ಕೊಲೆನೇ ಅನ್ನೋದರಲ್ಲಿ ಯಾವ ಅನುಮಾನನೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಕಳೆದ ಮಾರ್ಚ್ 3ರಂದೇ ಹತ್ಯೆಗೈದಿದ್ರು ಆರೋಪಿಗಳು. ಬಾಡಿಗೆ ಕಾರನ್ನು ತಂದು ಸ್ವಾತಿಯನ್ನ ಕರೆದೊಯ್ದಿದ್ದು ನಯಾಜ್. ರಾಣೆಬೆನ್ನೂರು ಹೊರವಲಯದ ಸುವರ್ಣ ಪಾರ್ಕ್ಗೆ ಭೇಟಿ ಆಗ್ತಾರೆ. ಅಲ್ಲುಗೆ ವಿನಯ್ ಮತ್ತು ದರ್ಗಾಚಾರಿ ಕರೆಸಿಕೊಂಡಿರ್ತಾನೆ ನಯಾಜ್ ದುರ್ಗಾಚಾರಿಯನ್ನ. ಕಬ್ಬಿಣಂತಿ ಮಠದ ಬಳಿ ಹಾಳು ಬಿದ್ದಿರುವಂಥ ಶಾಲೆಗೆ ಕರೆದೊಯ್ದು ಈ ಕೊಲೆಯನ್ನು ಮಾಡ್ತಾರೆ. ಕುತ್ತಿಗೆಗೆ ಟವಲ್ ಹಾಕಿ ಉರುಳು ಬಿಗಿದು ಉಸಿರುಗಟ್ಟಿಸಿ ಕೊಲೆ ಮಾಡಿದ್ದಾರಂತೆ. ಬಳಿಕ ಕಾರಿನ ಡಿಕ್ಕಿಯಲ್ಲಿ ಶವ ಸಾಗಿಸಿರ್ತಾರೆ, ನದಿಗೆ ಹೋಗಿ ಬಿಸಾಕಿರ್ತಾರೆ ಅನ್ನೋದು. ತದನಂತರ ಆ ಕುಟುಂಬದವರಿಗೆ ಅಂತ್ಯಕ್ರಿಯೆಯನ್ನು ಅವರೇ ಮಾಡಿಬಿಟ್ಟಿರ್ತಾರೆ ಪೊಲೀಸರೇ. ಆದರೆ ಬಟ್ಟೆಯನ್ನು ನೋಡಿದ ನಂತರ ಕುಟುಂಬದವರು ಹೌದು ನನ್ನ ಮಗಳು ಅಂತೇಳಿ ಗುರುತಿಸಿದ್ದಾರೆ ಇವಾಗ. ಹಾಗಾಗಿ ಇದು ಬೆಳಕಿಗೆ ಬರ್ತಾ ಇದೆ ಈಗ. ಇವರೆಲ್ಲ ಮೂವರು ಆರೋಪಿಗಳು ಅವಳನ್ನು ಯಾಕೆ ಕೊಂದರು, ಏನು ಎತ್ತ ಎಲ್ಲವೂ ಕೂಡ ಬರಬೇಕಾಗಿದೆ. ಪಾಪಕ್ಕೆ ನರ್ಸ್ ಆಗಿದ್ದಂತೆ. ಅವಳನ್ನು ಕೊಲೆ ಮಾಡುವಂಥದ್ದು ಏನಾಯ್ತು ಇವರಿಗೆ? ಯಾಕೆ ಕೊಲೆ ಮಾಡಿದರು? ಇವ್ರು ಏನು ಪರಿಚಯ ಇತ್ತು ನೋಡಬೇಕು. ಮಾರ್ಚ್ಗೆ ಹಲಗೇರಿ ಪೊಲೀಸ್ ಲಿಮಿಟಲ್ಲಿ ತುಂಗಭದ್ರಾ ನದಿಯಲ್ಲಿ ಒಂದು ಡೆಡ್ ಬಾಡಿ ಸಿಕ್ಕಿತ್ತು, ಅನ್ನೋನ್ ಡೆಡ್ ಬಾಡಿ. ಆದ ನಂತರ ಇದು ಪೋಸ್ಟ್ ಮಾರ್ಟಮ್ ನಂತರ ಇದು ಮರ್ಡರ್ ಇದೆ ಈ ಥರ ರಿಪೋರ್ಟ್ ಬಂದಿತ್ತು. ಆದ ನಂತರ ಇದು ಈ ಡೆಡ್ ಬಾಡಿ ಸ್ವಾತಿ ರಮೇಶ್ ಬ್ಯಾಡಗಿ ಇತ್ತು, ಈ ಪತ್ತೆ ಆಗಿತ್ತು 11ನೇ ತಾರೀಕಿಗೆ. ಆದ ನಂತರ ಇಮಿಡಿಯೇಟ್ಲಿ 3 ಟೀಮ್ ಮಾಡಿ ಇದು ಟೆಕ್ನಿಕಲ್ ಅನಾಲಿಸಿಸ್, CDR ಅನಾಲಿಸಿಸ್ ಎಲ್ಲ ಮಾಡಿದೆ. ಅನಾಲಿಸಿಸಲ್ಲಿ ಇದು 3 ಆರೋಪಿಗೆ ಪತ್ತೆ ಆಗಿತ್ತು. ಒಬ್ಬ ಇದು ನಯಾಜ್, ಒಂದು ವಿನಾಯಕ್, ಒಂದು ದುರ್ಗಾಚಾರಿ. ಈ 3 ಜನ 3ನೇ ತಾರೀಕಿಗೆ ಈ ಸ್ವಾತಿಗೆ ಇದು ರಾಣೆಬೆನ್ನೂರು ಕಡೆ ತಗೊಳ್ಳಿ ಮತ್ತು ಅಲ್ಲಿ ಮಾತಾಡಿದರು. ನನ್ನ ಸಹೋದ್ಯೋಗಿ ಈಗ ಪಕೀರಯ್ಯ ಗಣಾಚಾರಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ, ಹಾವೇರಿಯ ಪ್ರತಿನಿಧಿ. ಪಕೀರಯ್ಯ, ಕುಟುಂಬದವರಿಗೂ ಕೂಡ ಅವರು ಕೂಡ ಈಗ ಎಲ್ಲಿ ನಾಪತ್ತೆ ಆಗಿದ್ರು ಅನ್ನುವಂಥ ಕಂಪ್ಲೇಂಟು ಕೂಡ ಕೊಟ್ಟಿರಲಿಲ್ವಾ? ಮತ್ತು ಏನು ರಿಲೇಷನ್ ಇದ್ದಿದ್ದು ಇವ್ರಿಗೆ? ಗೆಳೆಯರ ಏನು? ಯಾಕೆ ಕೊಲೆ ಮಾಡುವಂಥ ಉದ್ದೇಶ ಏನಿತ್ತು? ಏನಿದೆ ಅಪ್ಡೇಟ್ಸ್ ಮಾಹಿತಿ? ಖಂಡಿತ ಏನು ಅರುಣ್, ಇದು ಕಳೆದ ಒಂದು ವಾರದ ಹಿಂದೆ ಆಗಿರುವಂಥದ್ದು. ಆ ಬಾಲಕಿ ನಾಪತ್ತೆ ಆಗಿರ್ತಾಳೆ. ಏನು ಯುವತಿ ರಾಣೆಬೆನ್ನೂರಿನ ಹಾಸ್ಪಿಟ್ಲ್ನಲ್ಲಿ ಏನು ನರ್ಸ್ ಆಗಿ ಕೆಲಸ ಮಾಡ್ತಿರೋದು, ಜೊತೆಗೆ ನರ್ಸಿಂಗ್ ಕೂಡ ಮುಗಿದಿರುವಂಥದ್ದು. ಆದರೆ ಏಕಾಏಕಿ 3-4 ದಿನಗಳ ಕಾಲ ಆ ಕುಟುಂಬ ಸದಸ್ಯರು ಕೂಡ ಏನು ಅವರ ಸಂಬಂಧಿಕರಾಗಿರೋದು ಮತ್ತು ಸ್ನೇಹಿತರ ಜೊತೆಗೆ ಎಲ್ಲೆಲ್ಲಿ ಹೋಗಿದ್ದಾಳೆ ಅನ್ನೋ ಪತ್ತೆಯನ್ನು ಮಾಡ್ತಾರೆ. ಆದರೂ ಕೂಡ ಅವಳು ಪತ್ತೆ ಆಗಿರಲಿಲ್ಲ. ಕೊನೆಗೆ ಹಿರೇಕೆರೂರು ಪೊಲೀಸ್ ಠಾಣೆಯಲ್ಲಿ ಮಿಸ್ಸಿಂಗ್ ಪ್ರಕರಣವನ್ನು ದಾಖಲು ಮಾಡ್ತಾರೆ. ಆದರೆ ಏನು ತುಂಗಭದ್ರಾ ನದಿ ಅಂದರೆ ರಾಣೆಬೆನ್ನೂರು ತಾಲೂಕು ಪತ್ತೇಪುರ ಗ್ರಾಮದಲ್ಲಿ ಇರತಕ್ಕಂತಹ ತುಂಗಭದ್ರಾ ನದಿಯ ಬಳಿ ಅವಳ ಶವ ಪತ್ತೆ ಆಗುತ್ತೆ. ಪತ್ತೆ ಆದ ನಂತರ ಅಂದರೆ ಕಾಣೆಯಾದ ಪ್ರಕರಣ ದಾಖಲಾಗಿ ಮರುದಿನ ಅವಳ ಶವ ಪತ್ತೆ ಆಗುತ್ತೆ. ಆದರೂ ಕೂಡ ಪೊಲೀಸರಿಗೆ ಅನಾಥ ಶವ ಅನ್ನೋ ಹೇಳಿ, ಆದರೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲಿ ಅವಳ ಕೊಲೆ ಆಗಿರುವುದು ಬೆಳಕೆ ಬಂದಿರ್ತದೆ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲಿ ವೈದ್ಯರು ಪೋಸ್ಟ್ ಮಾರ್ಟಮ್ ಮಾಡಿದಾಗ ಪೋಸ್ಟ್ ಮಾರ್ಟಮ್ನಲ್ಲಿ ಕೊಲೆ ಆಗಿರೋದು ಅನ್ನೋ ಪತ್ತೆ ಬರುತ್ತೆ. ಹೀಗಾಗಿ ರಾಣೆಬೆನ್ನೂರು ತಾಲೂಕು ಸೇರಿದಂತೆ ಜಿಲ್ಲೆಯಲ್ಲಿ ಅವಳ ಸಾವಿಗೆ, ಹಿಂದೂ ಯುವತಿಯ ಹತ್ಯೆಗೆ, ಸಾವಿಗೆ ನ್ಯಾಯ ಬೇಕು ಎಂದು ಸಾಮಾಜಿಕ ಜಾಲತಾಣದಲ್ಲಿ ಭಾಳಷ್ಟು ಪೋಸ್ಟ್ ಹಾಕಿ ಮನೆ ಮುಂದೆ ಪ್ರತಿಭಟನೆ ಮಾಡ್ತಾರೆ. ಆದರೆ ಪೊಲೀಸರು ನಯಾಜ್ ಅನ್ನೋ ವ್ಯಕ್ತಿಯನ್ನು ಅರೆಸ್ಟ್ ಮಾಡ್ತಾರೆ. ಅಂದರೆ 3ನೇ ತಾರೀಕಿಗೆ ಅವಳನ್ನು ಕರ್ಕೊಂಡು ಹೋಗಿರ್ತಾರೆ, ಪಾರ್ಕ್ನಲ್ಲಿ ಸುತ್ತಾಡ್ತಾರೆ. ತದನಂತರ ವಿನಾಯಕ ಮತ್ತು ದುರ್ಗಾಚಾರ್ಯನ ಕರೆಸ್ಕೊಂಡು ಅವಳನ್ನು ಟವಲ್ನಲ್ಲಿ ಕುತ್ತಿಗೆ ಬಿಗಿದು ಕಾರ್ನಲ್ಲಿ ಕೊಲೆ ಮಾಡಿ ತುಂಗಭದ್ರಾ ನದಿಗೆ ಎಸೆದು ಹೋಗಿರ್ತಾರೆ. ಅರುಣ್. ಓಕೆ ಪಕೀರಯ್ಯ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಯಾಕೆ ಏನು ಅನ್ನುವಂಥದ್ದನ್ನು ಈಗ ಪೊಲೀಸರು ಪತ್ತೆ ಹಚ್ಚಬೇಕಾಗಿದೆ. ಸರಿಯಾಗಿ ಬೆಂಡೆತ್ತುತ್ತಾರೆ, ಬಾಯಿ ಬಿಡ್ತಾರೆ, ಗೊತ್ತಾಗುತ್ತೆ ಏನು ಅಂತ.